ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತೀರಿ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕೇಂದ್ರದಿಂದ ದೇಶದ ಜನರಿಗೆ ಸಿಹಿ ಸುದ್ದಿ ನೀಡಿದೆ ಸ್ನೇಹಿತರೆ. ಕೆಲವೊಂದು ಅಗತ್ಯವಿರುವ ವಸ್ತುಗಳ ಮೇಲೆ ತೆರಿಗೆ ವಿನಾಯಿತಿಯನ್ನು ಕಡಿಮೆ ಮಾಡಲು ನಿರ್ಧರಿಸಿದೆ ಕೇಂದ್ರ ಸರ್ಕಾರ. ಕೆಲವೊಂದಷ್ಟು ಅಗತ್ಯ ಇರುವ ವಸ್ತುಗಳ ಮೇಲಿರುವ 12% GST ಸ್ಲ್ಯಾಬ್ ಅನ್ನು ತೆಗೆದುಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಏನಾದರೂ 12% ತೆಗೆದು ಹಾಕಲು ಸಾಧ್ಯವಾಗದೇ ಇದ್ದರೆ ಕನಿಷ್ಠ 5% ಇಳಿಕೆ ಮಾಡಲು ಮುಂದಾಗಿದೆ ಕೇಂದ್ರ ಸರ್ಕಾರ. ಹಾಗೆಯೇ ಅಗತ್ಯ ವಸ್ತುಗಳ ಮೇಲೆ 12% GST ಕಡಿಮೆ ಮಾಡಿದರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳು ಹೊರೆ ಬೀಳಲಿದೆ. ಕೇಂದ್ರ ಸರ್ಕಾರ 12% ಕಡಿಮೆ ಮಾಡಿದರೆ ಸರ್ಕಾರಕ್ಕೆ ಆರ್ಥಿಕವಾಗಿ 40 ರಿಂದ 50 ಕೋಟಿ ಹೊರೆ ಆಗಲಿದೆ. ನಷ್ಟವಾದರೂ ಚಿಂತೆಯಿಲ್ಲ, GSTಯಲ್ಲಿ ಜನರಿಗೆ ಕಡಿಮೆ ಮಾಡಲು ಸರ್ಕಾರ ಚಿಂತಿಸಿದೆ ಸ್ನೇಹಿತರೆ. ಹಾಗಾದರೆ ಸರ್ಕಾರ ಯಾವ ಅಗತ್ಯ ವಸ್ತುಗಳ ಮೇಲೆ GST ಕಡಿಮೆ ಮಾಡಲಿದೆ ನೋಡೋಣ ಬನ್ನಿ. ಜನಸಾಮಾನ್ಯರ ದಿನನಿತ್ಯದ ವಸ್ತುಗಳ ಮೇಲೆ ಟೂತ್ ಪೇಸ್ಟ್, ಹೊಲಿಗೆ ಯಂತ್ರ, ಛತ್ರಿಗಳು, ಕುಕ್ಕರ್ಗಳು, ಇತರೆ ಅಡುಗೆ ಯಂತ್ರ ಮತ್ತು ವಿದ್ಯುತ್ ಐರನ್ ಬಾಕ್ಸ್, ಗೀಜರ್, ಸೈಕಲ್ಗಳ ಬೆಲೆ ಕಡಿಮೆ ಮತ್ತು ಚಪ್ಪಲಿ, ಬಟ್ಟೆಗಳು ಬೆಲೆಗಳು ಕಡಿಮೆ ಆಗಲಿದೆ ಮತ್ತು ಸೆರಾಮಿಕ್ಸ್, ಟೈಲ್ಸ್ಗಳು, ಸ್ಟೇಷನರಿ, ಕೆಲವೊಂದಷ್ಟು ಔಷಧಿಗಳು, ಕೃಷಿ ಉಪಕರಣಗಳು ಕಡಿಮೆ ಆಗಲಿದೆ. ದೇಶದಲ್ಲಿ ಅಗತ್ಯ ವಸ್ತುಗಳ ದುಬಾರಿಯಿಂದ ಸಾಮಾನ್ಯರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಕಾರಣಗಳಿಂದ ಕೇಂದ್ರ ಸರ್ಕಾರ GST ಸ್ಲ್ಯಾಬ್ ಅನ್ನು 12% ಕಡಿಮೆ ಮಾಡಲು ಮುಂದಾಗಿದೆ ಕೇಂದ್ರ ಸರ್ಕಾರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.